ಗುಡ್ ಮಾರ್ನಿಂಗ್. ಹೇಗಿದೆ ಮಾರ್ನಿಂಗ್ ವ್ಯೂಸ್? ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪವಿತ್ರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದೆ ಅಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ. ಇನ್ನೂ ಅಮ್ಮ ಮನೆ ಗುಂಗಿಂದ ಹೊರಗೆ ಬಂದಿಲ್ಲ, ಇನ್ನು ಅಮ್ಮ ಮನೆ ಗುಂಗಲ್ಲೇ ಇದ್ದೀನಿ ಸ್ನೇಹಿತರೆ. ಹಾಗೆ ಇವತ್ತು ನನ್ನ ದಿನಚರಿ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ಇವಾಗ ಟೈಮ್ ಆಲ್ರೆಡಿ 7 ಆಯಿತು ಸ್ನೇಹಿತರೆ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮನೆ ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಕಿಚನ್ಗೆ ಬಂದೆ ಸ್ನೇಹಿತರೆ. ಕಿಚನ್ಗೆ ಬಂದುಬಿಟ್ಟು ನನಗೆ ಇತ್ತೀಚೆಗೆ ಈ ಒಂದು ರೊಟೀನ್ ಮಿಸ್ ಆಗೋಗಿತ್ತು. ಸೊ ಅಮ್ಮ ನನ್ನ ವಿಡಿಯೋನ ಡೈಲಿ ನೋಡ್ತಿರ್ತಾರಲ್ವ, ಸೊ ಅಮ್ಮ ಹೇಳಿದ್ದು, ಯಾಕೆ ಇತ್ತೀಚೆಗೆ ನೀನು ಒಲೆ ಎಲ್ಲ ಪೂಜೆನೇ ಮಾಡ್ತಾಯಿಲ್ಲ, ಹಾಗೆ ಡೈರೆಕ್ಟಾಗಿ ಅಡುಗೆ ಮಾಡ್ತೀಯಾ, ಆ ಥರ ಎಲ್ಲ ಮಾಡಬಾರ್ದು, ಒಲೆಯೇ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೈಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಮಲಗ್ತಾಯಿದ್ದೆ. ಬಟ್ ಪೂಜೆ ಮಾಡಿರ್ತಿರ್ಲಿಲ್ಲ. ಬಟ್ ದೊಡ್ಡವ್ರು ಹೇಳ್ತಾರೆ ಅಂದರೆ ಅದ್ರ ಹಿಂದೆ ಏನೋ ಒಂದು ಒಳ್ಳೇದಿದ್ದೇ ಇರುತ್ತೆ. ಸೊ ಹಾಗಾಗಿ ನಿನ್ನೆ ನೈಟು ಒಲೆ ಎಲ್ಲ ಪೂಜೆ ಮಾಡಿಬಿಟ್ಟು ಮಲಗಿದೆ. ನಾನು ಇತ್ತೀಚೆಗೆ ಇದನ್ನು ಮಿಸ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಮುಂಚೆ ಎಲ್ಲ ನಾನು ಮಾಡ್ತಾಯಿದ್ದೆ, ಬಟ್ ಇತ್ತೀಚೆಗೆ ಏನೋ ಗೊತ್ತಿಲ್ಲ ಮಿಸ್ ಆಗಿ ಹೋಗಿತ್ತು. ಇದು ನನಗೆ ನೆನಪಿರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಸೊ ಅಮ್ಮ ನನಗೆ ನೆನಪು ಮಾಡಿದರು. ಸೊ ಯಾಕೆ ಈ ರೀತಿ ಮಾಡ್ತಾಯಿದ್ದೀಯಾ, ಯಾಕೆ ಆ ಒಂದು ಪದ್ಧತಿನ ಬಿಟ್ಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು ಕೇಳಿದರು. ಸೊ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಬಂದೆ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ ಸ್ನೇಹಿತರೆ, ಸ್ಟ್ಯಾಂಡಿಗೆ ಹಾಕ್ಕೋಬೇಕು. ಹಾಗೆ ನಮಗೆ ಹೊರಗಡೆ ಡೋರಿಂದ ಒಂದು ಫ್ರೆಶ್ ಗಾಳಿ ಬರುತ್ತೆ. ಸೊ ಅದು ನಮಗೆ ಇನ್ನೂ ಫ್ರೆಶ್ ಆಗಿ ಸಿಗಬೇಕು ಅಂತಂದರೆ ನಾವು ವಿಂಡೋಸು ಕೂಡ ಓಪನ್ ಮಾಡಬೇಕು ಸ್ನೇಹಿತರೆ. ಎರಡೂ ಕಡೆಯಿಂದ ಗಾಳಿ ಬಂದಾಗ ತುಂಬ ಸೊಗಸಾಗಿರುತ್ತೆ. ನೆಕ್ಸ್ಟು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು, ದೋಸೆಗೆ ನಾನು ಆಲೂಗಡ್ಡೆ ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಂದೆ. ಹಾಗೆ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಈ ಒಂದು ಸೀಮೆ ಬದನೆಕಾಯಿ ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಯಾರಿಗೆಲ್ಲ ಗೊತ್ತು ಅಥವಾ ಗೊತ್ತಿಲ್ವೋ ಗೊತ್ತಿಲ್ಲ, ಯಾಕೆಂದರೆ ಇದು ತುಂಬ ಜನರಿಗೆ ಗೊತ್ತಿರದೇ ಇರತಕ್ಕಂಥ ತರಕಾರಿ ಸ್ನೇಹಿತರೆ. ಬಟ್ ಇದು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬಾ ವಿಟಮಿನ್ ಇರುತ್ತೆ. ಹಾಗೆ ಅದರ ಜೊತೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಸ್ನೇಹಿತರೆ. ಈ ಒಂದು ತರಕಾರಿಯಿಂದ ಮಾಡೋವಂಥ ಸಾಂಬಾರಾಗಿರ್ಬೋದು ಅಥವಾ ಪಲ್ಯ ಆಗಿರ್ಬೋದು, ಗೊಜ್ಜಾಗಿರ್ಬೋದು, ಸೊ ಸಖತ್ ಅಲ್ಟಿಮೇಟ್ ಆಗಿರುತ್ತೆ. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಇದನ್ನು ಮಾಡಿದರೆ ಹಣ್ಣಿನ ಸಾಂಬಾರು ಅಂತ ಹೇಳ್ಬಿಟ್ಟು ಇದರ ಪೀಸಸ್ನ ಹಾಕ್ಕೊಂಡು ತಿಂತಾರೆ. ಹಾಗಿದ್ರೆ ಇವತ್ತು ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ನೋಡ್ತಾ ಇರ್ಬೋದಿಲ್ಲ, ನಾನು ಸೀಮೆ ಬದನೆಕಾಯ್ದು ಮೇಲ್ಗಡೆ ಸಿಪ್ಪೆ ಏನಿತ್ತು ಅದು ಕಂಪ್ಲೀಟಾಗಿ ನಾನು ತೆಕ್ಕೊಂಡಿದ್ದೀನಿ. ಸೊ ಅದು ನೆಕ್ಸ್ಟು ಸ್ನೇಹಿತರೆ, ಈ ರೀತಿ ಓಪನ್ ಮಾಡಿದಾಗ ಇದರಲ್ಲಿ ಒಂದು ಹೋಟೆ ಬರುತ್ತೆ. ಸೊ ಈ ಹೋಟೆನೂ ಕೂಡ ಅಷ್ಟೇ ಸ್ನೇಹಿತರೆ ತೆಗೆದು ಬಿಡಬೇಕು. ಸೊ ಹಾಗೆ ಈ ಒಂದು ಕಾಯಿ ಏನಿದೆ ಸ್ವಲ್ಪ ಲೋಳೆ ಥರ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಮಗೆ ಕೈ ಅಂಟ್ತಾ ಇರೋ ಥರ ಫೀಲ್ ಆಗುತ್ತೆ. ಬಟ್ ಇದ್ರದ್ದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. 1-2 ಟೈಮ್ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಆ ಥರ ಏನೂ ಅನಿಸಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಂಟು ಥರ ಇದು ಆಗ್ತಿರುತ್ತೆ ಅಷ್ಟೇ. ಸೊ ಇವಾಗ ನಾನು 2 ಸೀಮೆ ಬದನೆಕಾಯಿನ ತೊಗೊಂಡಿದ್ದೀನಿ. ಸೊ ಅದರ ಜೊತೆಗೆ ನಾನು ನವಿಲು ಕೋಸನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಒಂದು ವೇಳೆ ಸೀಮೆ ಬದನೆಕಾಯಿ ಕ್ವಾಂಟಿಟಿ ಕಡಿಮೆ ಇತ್ತು ಅಂದರೆ ಅದರ ಜೊತೆ ನೀವು ಏನೇ ತರಕಾರಿ ಹಾಕಿದ್ರೂ ಕೂಡ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ನಮ್ಮ ಮನೇಲಿ 1-2 ನವಿಲು ಕೋಸಿತ್ತು. ಸೊ ಅದನ್ನೇ ಯಾಕೆ ವೇಸ್ಟ್ ಮಾಡೋದು, ಅದನ್ನು ಇಟ್ಟರೆ ಏನಾಗುತ್ತೆ ಅಂತಂದರೆ ಅದು ಒಳಗಡೆ ಬೆಂಡಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವತ್ತು ಸಾಂಬಾರಿಗೆ ಹಾಕಿ ನಾನು ಮಾಡ್ತಾಯಿದ್ದೀನಿ. ಹಾಗೆ ಸ್ನೇಹಿತರೆ, ಸೀಮೆ ಬದನೆಕಾಯ್ದು ಇನ್ನೊಂದು ವಿಶೇಷತೆನ ನಿಮಗೆ ಹೇಳಲೇಬೇಕು. ಇದರೊಳಗಡೆ ಹೊಟ್ಟೆ ತೋರಿಸಿದ್ನಲ್ವ ಸ್ನೇಹಿತರೆ, ಇದನ್ನು ನಾವು ಫ್ರಿಜ್ಜಲ್ಲಿ ಬಿಟ್ಟು ಹೊರಗಡೆ ಒಂದು ಸ್ವಲ್ಪ ದಿನ ಇಟ್ಟರೆ ಅದು ನಾಲ್ಗೆ ಹೊರಗೆ ಬರುತ್ತೆ. ಅಂದರೆ ಆ ಹೊಟ್ಟೆ ಏನಿದೆ ಆ ಹೊಟ್ಟೆ ಭಾಗ ಸ್ವಲ್ಪ ಮೊಳಕೆ ಹೊಡೆಯುತ್ತೆ. ಅದನ್ನು ನೀವೇನಾದರೂ ನೆಲದಲ್ಲಿ ಹೂತು ಹಾಕಿದರೆ, ಅಂದರೆ ಅದನ್ನೇನಾದರೂ ಹುಟ್ಟಿಗೆ ಹಾಕಿದರೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಕಾಯಿ ಬಿಡುತ್ತೆ. ಇದು ಸ್ವಲ್ಪ ಕಾಯಿ ಬಿಡಲ್ಲ, ಸಿಕ್ಕಾಪಟ್ಟೆ ಕಾಯಿ ಬಿಡುತ್ತೆ. ನಾನು ಹಾಕಿದ್ದೆ, ಬಟ್ ಅದು ಯಾವುದೋ ದನಗಳು ತಿಂದು ಹೋಗ್ಬಿಟ್ಟಿದೆ. ತುಂಬಾ ಬೇಜಾರಾಗಿದೆ. ಬಟ್ ನನ್ನ ತಂಗಿ ಮನೆ ಹತ್ರ ಈ ಒಂದು ಬಳ್ಳಿನ ಹಾಕಿದ್ದಾರೆ. ಇದು ಬಳ್ಳಿ ಹಬ್ಬತ್ತೆ, ಬಳ್ಳಿನ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಕಾಯಿ ಬಿಡುತ್ತಂತೆ. ಅವಳೇ ನನಗೆ ಹೇಳಿದ್ಲು, ಅಕ್ಕ ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ, ನೀನು ಒಂದು ಮೊಳಕೆ ಬರೋ ತನಕ ಬಿಟ್ಬಿಟ್ಟು ಒಂದು ಹಾಕು ಅಂತ ಹೇಳ್ಬಿಟ್ಟು ನಾನು ಕೂಡ ಹಾಕಿದ್ದೆ ಸ್ನೇಹಿತರೆ. ಬಟ್ ಅದು ಯಾವುದೋ ದನಗಳು ತಿಂದು ಹೋಗಿದೆ, ಮತ್ತು ಸ್ವಲ್ಪ ಚಿಗಿತಾ ಇದೆ. ನೋಡಬೇಕು, ನಾನಿಲ್ಲಿ ಎಷ್ಟು ಗಿಡಗಳನ್ನ ಬೆಳೆಸೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿ ದನಕರುಗಳು ಬಿಡೋದೇ ಇಲ್ಲ. ನಾವು ಇಲ್ಲದೇ ಇರೋ ಟೈಮ್ ನೋಡ್ಕೊಂಡ್ಬಿಟ್ಟು ತಿಂದು ಹೋಗ್ತವೆ. ಅಂದರೆ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಕೊಟ್ಟಿಗೆ ಇದೆ. ಸೊ ಆ ಕೊಟ್ಟಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ದನಗಳನ್ನ ಬಿಟ್ಬಿಡ್ತಾರೆ ಅಷ್ಟೇ. ಅಲ್ಲೊಬ್ರು ತಾತ ಇದ್ದಾರೆ, ಅವ್ರ ತಾತ ಮೇಯಿಸಲ್ಲ, ದನಗಳನ್ನ ಬಿಟ್ಬಿಟ್ಟು ಹಾಗೆ ಹೊಡೆದಿರ್ತಾರೆ. ಸೊ ಅವು ಮೇಯ್ಕೊಂಡು ಸಂಜೆ ತಿರ್ಗಾ ಮತ್ತೆ ಅವು ಕೊಟ್ಟಿಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ದನಗಳ ಕಾಟ ಜಾಸ್ತಿ, ಅದೊಂದು ಮನೆಯದು ದನಗಳ ಕಾಟ ಜಾಸ್ತಿ ಅಷ್ಟೇ ಸ್ನೇಹಿತರೆ. ಸೊ ಇವಾಗ ನಾನು ನೀಟಾಗಿ 1-2 ಟೈಮು ಆ ಒಂದು
ಸೀಮೆ ಬದನೆಕಾಯಿನ ವಾಶ್ ಮಾಡಿಕೊಂಡೆ. ಹಾಗೆ ನೆಕ್ಸ್ಟ್ ಸ್ನೇಹಿತರೆ ಬೇಳೆ ಸ್ವಲ್ಪ ತೊಗೊಂಡಿದ್ದು ನಾನು. ಇದಕ್ಕೆ ಜಾಸ್ತಿ ಬೇಳೆ ಬೇಕಾಗೋದಿಲ್ಲ, ಸ್ವಲ್ಪ ಆದರೆ ಸಾಕು. ಸೊ ಅದನ್ನು ಕೂಡ ವಾಶ್ ಮಾಡಿಕೊಂಡು ನೆಕ್ಸ್ಟು ನಾನು ಬೇಳೆಗೆ ಸೀಮೆ ಬದನೆಕಾಯಿ ಹಾಕಿಬಿಟ್ಟು ನೆಕ್ಸ್ಟು ಸ್ವಲ್ಪ ಅರಿಶಿನ, ಉಪ್ಪು, ಹಾಗೆ ಒಂದು ಸ್ವಲ್ಪ ಎಣ್ಣೆ, ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಜಸ್ಟ್ ಇದನ್ನು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಡ, ತುಂಬಾ ಸಾಫ್ಟಾಗಿ ಬೇಯಿಸ್ಕೊಳ್ಬಾರ್ದು ಕಾಯಿ, ಇಲ್ಲ ರಾಡಿಯಾಗಿ ಹೋಗ್ಬಿಡುತ್ತೆ ಬೇಳೆ ಜೊತೆಗೆ. ಅದಕ್ಕೋಸ್ಕರ ನೆಕ್ಸ್ಟ್ ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ ಬೇಕೋ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಹೋದರೆ ತುಂಬಾ ಲೆಂತಿ ಆಗಿಬಿಡುತ್ತೆ. ಹಾಗೆ ನಾನು ನಿಮಗೆ ಫ್ರೈ ಮಾಡ್ತಾನೆ ಹೇಳಿಬಿಡ್ತೀನಿ. ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡೆ. ನಿಮ್ಮ ಮನೇಲಿ ಶುಂಠಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಶುಂಠಿ ಖಾಲಿಯಾಗಿತ್ತು. ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ಇದರದ್ದು ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ನೇಹಿತರೆ ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 4ರಿಂದ 5 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಸೊ ನಿಮಗೆ ಟೊಮೊಟೊ ಹಣ್ಣು ಎಷ್ಟು ಇಷ್ಟ ಆಗುತ್ತೋ ತೊಗೊಳ್ಳಿ. ಟೊಮೊಟೊ ಹಣ್ಣು ಜಾಸ್ತಿ ಹಾಕಿದರೆ ಏನೂ ಆಗೋಲ್ಲ, ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಟೊಮೊಟೊ ಹಣ್ಣು ಚಿಕ್ಕದಾಗಿತ್ತು ಅಂತ ಒಂದು 5 ತೊಗೊಂಡಿನಿ. ದೊಡ್ಡದಾಗಿದ್ದರೆ 4 ಟೊಮೊಟೊ ಹಣ್ಣು ತೊಗೊಳ್ತಾ ಇದೆ. ಸೊ ನಾನು ಇವಾಗ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು, ಬೇಗ ಬೇಯಬೇಕು ಅಂದರೆ ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕಬೇಕಲ್ವ ಸ್ನೇಹಿತರೆ. ಇದೆಲ್ಲರಿಗೂ ಗೊತ್ತಿರೋಂಥ ಕಾಮನ್ ಒಂದು ಟಿಪ್ಸು. ಸೊ ಉಪ್ಪನ್ನು ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದು ಮೆತ್ತಗಾದಮೇಲೆ ಇದಕ್ಕೆ ನಾನು ಕಾಯಿ ತುರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಒಂದು 2 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ. ಸೊ ಆನಂತರ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ. ಹಾಗೆ ಸ್ನೇಹಿತರೆ ಕೆಲವೊಬ್ಬರಿಗೆ ಕಾಯಿ ತುರಿ ಹಾಕಿರ್ತಕ್ಕಂಥ ಸಾಂಬಾರು ಇಷ್ಟ ಆಗಲ್ಲ, ಅಂಥವರು ಸ್ಕಿಪ್ ಮಾಡಿ, ಸೊ ಪರವಾಗಿಲ್ಲ. ಬಟ್ ಕಾಯಿ ತುರಿ ಇಷ್ಟಪಟ್ಟು ಸಾಂಬಾರು ಉಣ್ಣೋರಿಗೆ ಇದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಕಾಯಿ ತುರಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ನೆಕ್ಸ್ಟು ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮದು ಹೋಮ್ ಮೇಡ್ ಖಾರದ ಪುಡಿ ಖಾಲಿಯಾಗಿತ್ತು. ಇದು ಮಾರುತಿಯವ್ರದ್ದು ಖಾರದ ಪುಡಿ, ತುಂಬಾ ಖಾರ ಇರುತ್ತೆ, ಹಾಗೆ ಕಲರು ಕೂಡ ತುಂಬ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು 1 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪೌಡ್ರ್ ಬಂದುಬಿಟ್ಟು ಹೋಮ್ ಮೇಡು. ನಾನು ಇವಾಗ ಸಾಂಬಾರು ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಮಿನಿಮಮ್ 1.5 ವರ್ಷದ ಮೇಲಾಯಿತು ಸ್ನೇಹಿತರೆ. ಒಂದು ಚಿಕ್ಕ ನುಸಿನೂ ಕೂಡ ಆಗಿಲ್ಲ ಅದರಲ್ಲಿ. ಅಂದರೆ ಸಾಂಬಾರಿಗೆ ಏನೆಲ್ಲ ಪದಾರ್ಥ ಬಳಸ್ತೀವಿ, ಅದನ್ನು ಯಾವ ಹದದಲ್ಲಿ ಹುರಿತೀವಿ ಅನ್ನೋದ್ರ ಮೇಲೆ ಸಾಂಬಾರು ಪೌಡ್ರ್ ನಾವು ಎಷ್ಟು ದಿನ ಬೇಕಿದ್ರೂ ಇಟ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಸ್ನೇಹಿತರೆ ನೀವು ನೋಡಿದ್ರಲ್ವ, ಕೊತ್ತಂಬರಿ ಕಡ್ಡಿನೂ ಕೂಡ ನಾನು ವೇಸ್ಟ್ ಮಾಡಲ್ಲ, ಅದನ್ನು ಫ್ರೈ ಮಾಡಲಿಕ್ಕೆ ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸೊ ಅಲ್ಲಿವರೆಗೂ ಬಿಟ್ಕೊಂಡು ಬಿಡೋಣ. ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನಲ್ಲಿ ದೋಸೆಗೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಕೂಡ ತಣ್ಣಗಾಗಿತ್ತು. ಇವಾಗ ಏನು ಮಾಡೋಣ ಅಂದರೆ ನೈಸಾಗಿ ರುಬ್ಕೊಂಡು ಬಂದುಬಿಡೋಣ ಸ್ನೇಹಿತರೆ. ಸೊ ನಾನು ನೈಸಾಗಿ ರುಬ್ಕೊಂಡು ಬಂದೆ. ಹಾಗೆ ನಾನು ಒಗ್ಗರಣೆನ ಮೊದಲಿಗೆ ಕೊಟ್ಕೊಂಡು ಬಿಡ್ತೀನಿ, ನೀವು ಲಾಸ್ಟಿಗೆ ಬೇಕಿದ್ದರೂ ಕೊಟ್ಕೊಳ್ಬೋದು. ಮತ್ತು ನಾನು ಎಕ್ಸ್ಟ್ರಾ ಕಡಾಯಿ ಹಾಕಿ ಮುಣಗ್ಸೋದು ಅಂತ ಹೇಳ್ಬಿಟ್ಟು ನಾನು ಒಗ್ಗರಣೆನ ಸ್ಟಾರ್ಟಿಂಗಲ್ಲೇ ಕೊಟ್ಕೊಂಡು ಬಿಡ್ತೀನಿ. ನಾನು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಗೆ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಜಸ್ಟ್ ಇದನ್ನು 1-2 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಸ್ನೇಹಿತರೆ ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೆ ಕುದಿ ಬರಬೇಕು ಅಂತ ಏನಿರಲ್ಲ, ಯಾಕೆಂದರೆ ನಾವು ಮಸಾಲೆ ಎಲ್ಲ ಫ್ರೈ ಮಾಡೇ ಹಾಕಿರ್ತೀವಲ್ವ. ಸೊ ಹಾಗಾಗಿ ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಥವಾ ಕುದಿ ಬರೋವರೆಗೂ ಬಿಡಬೇಕು ಆ ಥರದ್ದೇನಿಲ್ಲ. ಇದು ಮಿಕ್ಸಿ ಜಾರನ್ನ ತೊಳ್ಕೊಂಬಿಟ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಬೇಯಿಸಿರ್ತಕ್ಕಂಥ ಸೀಮೆ ಬದನೆಕಾಯಿ ಮತ್ತು ಬೇಳೆ ಮಿಶ್ರಣ ಏನಿತ್ತು ಅದನ್ನು ಕೂಡ ಹಾಕ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಬಿಟ್ಟು ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನೂ ಕೂಡ ಅಷ್ಟೇ ಸ್ನೇಹಿತರೆ, ಪ್ಯೂರ್ಲಿ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡಿ. ತುಂಬ ಜನರಿಗೆ ಅಂದರೆ ನಾನ್ ವೆಜ್ ಊಟ ಮಾಡೋರಿಗೆ ಬೆಲ್ಲ ಇಷ್ಟ ಆಗಲ್ಲ, ಸೊ ಅಂಥವ್ರು ಸ್ಕಿಪ್ ಮಾಡಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿಬಿಟ್ಟು ಇದ್ರದ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಸ್ನೇಹಿತರೆ. ಸೊ ಇದು ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಸಾಂಬಾರು ಕುದೀತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ಇಷ್ಟೆಲ್ಲ ಹಾಕಿದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ಬಿಡೋಣ. ಮಿಕ್ಸ್ ಕೊಟ್ಕೊಂಡ್ಬಿಟ್ಟು ಇದರದ್ದು ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ. ಸೊ ಇವಾಗ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಸಾಂಬಾರು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ, ಆದ್ರೂ ಕೂಡ ಸ್ವಲ್ಪನೂ ಎಲ್ಲೂ ಉಪ್ತಾ ಇಲ್ಲ. ಸೊ ನಾವು ಹಾಕಿರ್ತಕ್ಕಂಥ ಉಪ್ಪು ಖಾರ ಹುಳಿ ಅದೇನಿದೆ, ಸೊ ಅದು ಪರ್ಫೆಕ್ಟ್ ಆಗಿದ್ದರೆ ಸಾಂಬಾರು ಯಾವುದೇ ಕಾರಣಕ್ಕೂ ಉಕ್ಕೋದಿಲ್ಲ. ಸೊ ಅದರಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ದರೆ ಮಾತ್ರ ಸಾಂಬಾರು ಉಕ್ಕುತ್ತೆ. ಸೊ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ಸ್ನೇಹಿತರೆ. ಸಾಂಬಾರು ಮಾಡಿದ ಮೇಲೆ ಅದರ ಟೇಸ್ಟ್ ನೋಡಲಿಲ್ಲ ಅಂತ ಅಂದರೆ ಅದು ಏನೋ ಒಂಥರ ಹೆಣ್ಮಕ್ಳ ಮನಸ್ಸೆಲ್ಲ ಹಾಗೆ ಉಳಿದ್ಬಿಡುತ್ತೆ. ಸೊ ಅದರಲ್ಲಿ ಏನಾದರೂ ಕಮ್ಮಿ ಇತ್ತಾ ಏನಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಕೂಡ
ಸಾಂಬಾರ್ದು ಟೇಸ್ಟ್ ಮಾಡಿದೆ. ಹಾಗೆ ಸ್ನೇಹಿತರೆ ನನಗೊಂದು ಹ್ಯಾಬಿಟ್ ಇದೆ, ಅದೇನು ಅಂತಂದರೆ ಸಾಂಬಾರು ರೆಡಿ ಆದ ತಕ್ಷಣ ಅರ್ಧ ಗ್ಲಾಸ್ ಅಥವಾ 1 ಗ್ಲಾಸ್ ಹಾಕ್ಕೊಂಡ್ಬಿಟ್ಟು ಸಾಂಬಾರು ಕುಡಿದ್ಬಿಡ್ತೀನಿ. ಸೊ ಇದು ನನಗೆ ಯಾವಾಗಲೂ ಹ್ಯಾಬಿಟ್ ಇದೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಸಾರಿ ಟೇಸ್ಟ್ ನೋಡ್ತೀನಿ, ಯಾಕೆಂದರೆ ಉಪ್ಪು ಅದೇನಾದರೂ ಕಮ್ಮಿ ಇದ್ದರೆ ಹಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಬಟ್ ಮೆಜರ್ಮೆಂಟು ಪರ್ಫೆಕ್ಟ್ ಆಗಿದೆ, ಇದಕ್ಕೇನು ಹಾಕೋದು ಬೇಡ, ಎಲ್ಲ ಕರೆಕ್ಟೇನ ಆಗಿದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನಾನು ನಿಮಗೆ ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನು ತೋರಿಸಿರೋ ಮೆಥಡಲ್ಲಿ ನೀವು ಸಾಂಬಾರು ಮಾಡಿದ್ರೆ ಈ ಒಂದು ಸೀಮೆ ಬದನೆಕಾಯಿ ಸಾಂಬಾರು ಏನಿದ್ರೆ ನಿಮ್ಮ ಮನೇಲಿ ಖಂಡಿತ ಇಷ್ಟಪಡ್ತಾರೆ. ಇಷ್ಟು ದಿನ ಯಾಕೆ ಈ ಸಾಂಬಾರು ಮಾಡಿಲ್ಲ ಅಂತ ಖಂಡಿತ ಕೇಳ್ತಾರೆ ಸ್ನೇಹಿತರೆ, ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಸೊ ಟೇಸ್ಟ್ ಅಮೇಜಿಂಗ್ ಆಗಿರುತ್ತೆ. ಹಾಗೆ ಇವಾಗಿನ ವೆದರ್ ಹೇಗಿದೆ ಅಂದರೆ ತುಂಬ ಚಳಿಗಾಲದಲ್ಲೆಲ್ಲ ಈ ಒಂದು ದೋಸೆ ಹಿಟ್ಟನ್ನು ಟವಲ್ಲು ಅದು ಇದರಲ್ಲೆಲ್ಲ ಮುಚ್ಚಿಡ್ತಾರೆ. ಬಟ್ ನಾನು ಅದೇನೂ ಇಲ್ಲ ಸ್ನೇಹಿತರೆ, ಯಾವಾಗ ರೆಗ್ಯುಲರಾಗಿ ಏನು ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ನೋ ಅದೇ ರೀತಿ ಫಾಲೋ ಮಾಡಿದ್ದೆ ನಾನು. ನೀವು ನೋಡಿದ್ರಲ್ವ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು. ಮಕ್ಕಳಿಗೆಲ್ಲ ದೋಸೆ ಮಾಡಿಕೊಟ್ಟೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮತ್ತು ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗ್ತಿತ್ತು. ಸೊ ಹಾಗಾಗಿ ವಿಡಿಯೋ ಏನೂ ಮಾಡಲಿಲ್ಲ. ಮಕ್ಕಳಿಗೆ ದೋಸೆ ಎಲ್ಲ ಮಾಡಿಕೊಟ್ಟು ಸ್ನಾನ ಎಲ್ಲ ಮಾಡಿಸಿ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿದೆ ಸ್ನೇಹಿತರೆ. ನನ್ನ ಮಗನಿಗೆ ಇನ್ನು 1ನೇ ತಾರೀಕುವರೆಗೂ ಸ್ಕೂಲ್ ರಜೆ ಇದೆ. ಸೊ ಅವ್ನ ಮನೇಲೇ ಇರ್ತಾನೆ. ಇವಾಗ ನನ್ನ ಮಗಳನ್ನ ಹೋಗ್ಬಿಟ್ಟು ಸ್ಕೂಲ್ಗೆ ಕಳಿಸ್ಬಿಟ್ಟು ಬರ್ತೀನಿ. ಹಾಗೆ ನನ್ನ ಮಗನಿಗೆ ಒಂಥರ ಏನೋ ಹಬ್ಬ. ಅವ್ರ ತಂಗಿ ಇದ್ದರೆ ಅವ್ರ ತಂಗಿ ಜೀವ ತಿಂತಾನೆ, ಅವ್ರ ಪಪ್ಪ ಇದ್ದರೆ ಅವ್ರ ಪಪ್ಪನ ಜೀವ ತಿಂತಾನೆ. ಇವರಿಬ್ಬರು ಇಲ್ಲ ಅಂದರೆ ನನಗೆ ಈ ಥರ ಕ್ವಾಟ್ಲೆಗಳನ್ನ ಕೊಡ್ತಾ ಇರ್ತಾನೆ. ಏನೂ ಇಲ್ಲ, ಸುಮ್ಮನೆ ಇವನಿಗೆ ಒಂದು ಹ್ಯಾಬಿಟ್ಟು, ಕೆಟ್ಟ ಹ್ಯಾಬಿಟ್ಟು ಒಳ್ಳೆ ಹ್ಯಾಬಿಟ್ಟು ಗೊತ್ತಿಲ್ಲ, ಹೋಗೋದು ಬರೋದು, ಮುತ್ತು ಕೊಡೋದು, ಹೋಗೋದು ಬರೋದು, ಹೊಡೆಯೋದು, ಈ ಥರದ ಹ್ಯಾಬಿಟ್ಗಳಂತೂ ಸಿಕ್ಕಾಪಟ್ಟೆ ಇವನಿಗೆ. ನನ್ನ ಮಗಳದಂತೂ ಜೀವ ತಿಂದುಬಿಡ್ತಾನೆ, ಹೋಗಿ ಬಂದು ಹೊಡೆದು ಅವಳಂತೂ ಪದೇ ಅಮ್ಮ ಅಂತ ಕೂಗ್ತಾನೆ ಇರ್ತಾಳೆ. ಸೊ ನೆಕ್ಸ್ಟ್ ಸ್ನೇಹಿತರೆ ನಂದು ಬ್ರೇಕ್ಫಾಸ್ಟ್ ಆಗೇ ಇರಲಿಲ್ಲ. ಫಸ್ಟು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿದೆ ನಾನು. ನೆಕ್ಸ್ಟು ಇವತ್ತು ಬ್ರೇಕ್ಫಾಸ್ಟ್ ದೋಸೆ ಅಂತ ಹೇಳಿದ್ನಲ್ವ, ಆವಾಗಲೇ ನಾನು ನಿಮಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ದೋಸೆ ಮಾತ್ರ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಿನ್ನೆ ಅವನು ಬನಾನಾ ಮಿಲ್ಕ್ ಶೇಕ್ ಮಾಡಿದ್ನಲ್ವ, ಸೊ ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊಗಳಿದೆ. ಸೊ ಇವತ್ತು ಕಿಚನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಏನಂದ್ರೂ ನಾನೇ ಮಾಡ್ತೀನಮ್ಮ, ಸೊ ನಾನೇ ಮಾಡ್ಕೊಡ್ತೀನಿ, ಚಟ್ನಿ ನಾನೇ ರುಬ್ಕೊಡ್ತೀನಿ, ಸಾಂಬಾರು ಅದು ಖಾರ ನಾನೇ ರುಬ್ಕೊಡ್ತೀನಿ, ಸೊ ದೋಸೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ. ಸೊ ಇವಾಗ ದೋಸೆ ರೆಡಿ ಮಾಡ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ಇವಾಗ ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿದ್ದಾನೆ, ಇನ್ನೂ ಸುತ್ತ ಎಣ್ಣೆ ಹಾಕಬೇಕಿತ್ತಂತೆ ಅವನು. ಸೊ ಹಾಗೆ ಹೇಳ್ತಾನೆ, ಎಣ್ಣೆ ತಿಂದು ಇನ್ನೊಂದು ಸ್ವಲ್ಪ ನಮ್ಮಮ್ಮ ಡುಮ್ಮಿ ಆಗಲಿ ಅಂತ, ಇವಾಗಲೇ ಡುಮ್ಮಿ ಇದ್ದೀನ, ಇನ್ನೊಂದು ಸ್ವಲ್ಪ ಡುಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಮಗ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಸೊ ನೋಡ್ತಾ ಇರ್ಬೋದು ದೋಸೆ ಯಾವ ರೀತಿ ಮಾಡಿದ್ದಾನೆ ಅಂದರೆ, ಬ್ರೆಡ್ ದೋಸೆ ಇರುತ್ತಲ್ವ, ಸ್ಪಾಂಜಿ ಬ್ರೆಡ್ ದೋಸೆ, ಸೊ ಆ ಥರ ರೆಡಿ ಮಾಡಿ ಕೊಟ್ಟಿದ್ದಾನೆ. ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ರು ಕೂಡ ಸಖತ್ತಾಗಿ ಚೆನ್ನಾಗೇ ಮಾಡಿದ್ದಾನೆ. ಸೊ ನಾನು ಎಲ್ಲಿ ಕೈ ಸುಟ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಭಯ, ಬಟ್ ಅವನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾನೆ, ಹೇಗೆ ಹಾಕ್ತಾರೆ, ಹೇಗೆ ತೆಗಿತಾರೆ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಅವನು ದೋಸೆನ ಪ್ರಿಪೇರ್ ಮಾಡ್ತಾನೆ. ಸೊ ತುಂಬಾ ಚೆನ್ನಾಗಿತ್ತು. 2 ದೋಸೆ ರೆಡಿ ಮಾಡಿಕೊಟ್ಟ. ಸೊ ಸಖತ್ ಟೇಸ್ಟಿಯಾಗಿತ್ತು ಸ್ನೇಹಿತರೆ. ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಸ್ನೇಹಿತರೆ ನಾನು ನಿಮಗೆ ಈ ಒಂದು ಕಿವಿ ಒಲೆ ತೋರಿಸೇ ಇರಲಿಲ್ಲ. ಸೊ ಇದು ಅಮ್ಮ ಊರಿಗೆ ಹೋದಾಗ ಕೊಟ್ಟಿದ್ದು. ಸೊ ತುಂಬಾ ಚೆನ್ನಾಗಿದೆ. ಇದು 7 ಹಳ್ಳಿನ ಒಂದು ಕಿವಿ ಒಲೆ, ಅಂದರೆ ಶ್ರೀದೇವಿ ಅಂತ ನಾವು ಕರಿತೀವಿ, ಅಡ್ಡಿಗಿವಿ ಅದು ಓಲೆ ಅಂತಲೂ ಕೂಡ ಕರಿತೀವಿ, ಶ್ರೀದೇವಿ ಅಂತಲೂ ಕೂಡ ಕರಿತೀವಿ. ಇದನ್ನು ಅಮ್ಮ ಕೊಡಿಸಿದ್ದು ಸ್ನೇಹಿತರೆ. ನನಗೆ ಬೇಡ ಅಂತ ಹೇಳಿದೆ, ಆದ್ರೂ ಕೂಡ ಅಮ್ಮ ಫೋರ್ಸ್ ಮಾಡಿ ಕೊಡಿಸಿರೋದು. ಸೊ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಗೋಲ್ಡ್ ಅಲ್ಲ, ಉಮಾ ಗೋಲ್ಡು, ಅಂದರೆ ಗ್ಯಾರಂಟಿಗೆ ಸಿಗುತ್ತಲ್ವ. ಸೊ ಆ ಥರ ಒಂದು 6 ಮಂತ್ಸ್ ಗ್ಯಾರಂಟಿ ಏನೋ ಇತ್ತಂತೆ. ಅಮೌಂಟ್ ಎಷ್ಟು ಅಮ್ಮ ಅಂತ ಕೇಳಿದೆ, ಬಟ್ ಅಮ್ಮ ಅಮೌಂಟ್ ಎಲ್ಲ ಏನೂ ಹೇಳಲಿಲ್ಲ. ಸೊ ಹಂಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಬಟ್ ಕಿವಿ ಓಲೆ ಮಾತ್ರ ತುಂಬ ಚೆನ್ನಾಗಿದೆ. ಅಮ್ಮನೂ ಕೂಡ ಹೇಳಿದರು ತುಂಬ ಚೆನ್ನಾಗಿ ಬರುತ್ತೆ, ಯೂಸ್ ಮಾಡಿ ನೋಡು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಈ ಒಂದು ಕಿವಿ ಓಲೆನ ನಂದು ಗೋಲ್ಡ್ ಎತ್ತಿಟ್ಬಿಟ್ಟು ಈ ಒಂದು ಓಲೆನೇ ನಾನು ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ. ಹಾಗೆ ಸ್ನೇಹಿತರೆ ನೆಕ್ಸ್ಟು ಕೆಲಸ ಮುಗೀತು, ಸ್ನಾನ ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸ್ನೇಹಿತರೆ. ಇವತ್ತು ಬಟ್ಟೆ ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಇತ್ತು, ಅಂದರೆ ಮ್ಯಾಟು ಆ ಥರದ್ದೆಲ್ಲ ವೀಕ್ಲಿ 2 ಟೈಮ್ ತೊಗೊಳ್ತೀನಿ. ಮಕ್ಕಳಿರೋ ಮನೆ ಸ್ವಲ್ಪ ಗಲೀಜು ಮಾಡಿರ್ತಾರೆ. ಹಾಗೆ ಇವಾಗ ಒಂದು ಹೊಸದಾಗಿ ನಾಯಿ ಬೇರೆ ಸಾಕೊಂಡಿದ್ದಾರೆ, ಅದು ಹೋಗಿ ಬಂದು ಮ್ಯಾಟ್ ಮೇಲೇ ಕೂರುತ್ತೆ. ಸೊ ಹಾಗಾಗಿ ತುಂಬಾ ಗಲೀಜಾಗಿರುತ್ತೆ. ವಾರದಲ್ಲಿ 1-2 ಟೈಮ್ ಅಂತೂ ವಾಶ್ ಮಾಡಲೇಬೇಕು, ಇಲ್ಲಾಂದರೆ ಅದೆಲ್ಲ ಮನೆ ಒಳಗಡೆ ಆಗಿಬಿಡುತ್ತೆ ಮಣ್ಣು. ಸೊ ಪೂಜೆ ರೀಸೆಂಟಾಗಿ ಆಯಿತು. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪ್ರಿಯವಾಗಿರ್ತಕ್ಕಂಥ ತುಳಸಿ ದಳನ ಏರಿಸಿದ್ದೀನಿ. ತುಳಸಿದು ಮಾಲೆ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ 1-2 ದಳ ಏರಿಸಿದ್ರು
ಚೆನ್ನಾಗಿರುತ್ತೆ. ಸೊ ರೈಸ್ ಕೂಡ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಮಧ್ಯಾಹ್ನದ ಅಡುಗೆ ಎಲ್ಲ ಆಯಿತು. ನೆಕ್ಸ್ಟು ಇದು ನನ್ನ ತಮ್ಮಂದು ಲ್ಯಾಪ್ಟಾಪು. ಅವನು ಆಧಾರ್ ಕಾರ್ಡು ಆ ಥರದ್ದೆಲ್ಲ ಮಾಡೋಣ, ಅದೇನೋ ಇದರಲ್ಲಿ ಆನ್ಲೈನ್ ಎಕ್ಸಾಮ್ ಏನೋ ಮಾಡ್ತಾರಂತೆ. ಸೊ ಅದನ್ನೆಲ್ಲ ಅಟೆಂಡ್ ಮಾಡಿಬಿಟ್ಟು ಆ ಒಂದು ಕೆಲಸನ ಮಾಡೋಣ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪು ಒಂದು ಅಮೆಝಾನಲ್ಲಿ ತುಂಬಾ ಕಡಿಮೆ ರೇಟಿಗೆ ಸಿಕ್ಕಿತ್ತಂತೆ. ಅವನಿಗೆ ಒಂದು ಹಾಫ್ ರೇಟಿಗೆ ಏನೋ ಸಿಕ್ಕಿತ್ತಂತೆ. ಸೊ ಬೈ ಮಾಡಿದ. ಅದು ಮಂತ್ಲಿ ಇನ್ಸ್ಟಾಲ್ ಮಾಡಬೇಕು. ಅದನ್ನು ನನ್ನ ತಮ್ಮ ನಾನು ಯೂಸ್ ಮಾಡಲ್ಲ, ಮತ್ತು ಇವಾಗ ಹೇಗಿದ್ರು ನಾನು ಜಮೀನು ಮಾಡ್ತಾಯಿದ್ದೀನಿ, ಈ ಲ್ಯಾಪ್ಟಾಪ್ ನನಗೇನು ಯೂಸ್ ಇಲ್ಲ, ನೀನೇನೇ ತೊಗೊಂಡು ಹೋಗು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಾ ಊರಿಗೆ ಹೋದಾಗ. ಸೊ ಊರಿಗೆ ಹೋದಾಗ ನನಗೆ 2 ಜಾಕ್ ಪಾಟ್ ಸರಿ, ಒಂದು ಅಮ್ಮ ಕಿವಿ ಓಲೆ ಕೊಡ್ತಿದ್ರು, ಇನ್ನೊಂದು ಲ್ಯಾಪ್ಟಾಪ್ ತಮ್ಮ ಕೊಟ್ಟಿರೋದು. ಬಟ್ ಸ್ನೇಹಿತರೆ ಇದನ್ನು ತೊಗೊಂಡು ಬಂದಿದ್ದೀನಿ, ಬಟ್ ಇದನ್ನು ಹೇಗೆ ಯೂಸ್ ಮಾಡೋದು ನನಗೇನೂ ಗೊತ್ತಿಲ್ಲ. ಹಾಗೆ ಬಬ್ಲಿಚುರಿ ಕನ್ನಡ ವ್ಲಾಗ್ಸ್ ಅವರು ಕೂಡ ನನಗೆ ಕಮೆಂಟ್ ಮಾಡಿದರು, ಸಿಸ್ ನೀವು ಲ್ಯಾಪ್ಟಾಪಲ್ಲೇ ಡೌನ್ಲೋಡ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನನಗೂ ಕೂಡ ತುಂಬ ಇಷ್ಟ ಸಿಸ್ ಆ ಥರ ಮಾಡೋದಕ್ಕೆ, ಅದಕ್ಕೋಸ್ಕರ ತೊಗೊಂಡು ಬಂದೆ. ಬಟ್ ಇದರದ್ದು ಮಾಹಿತಿ ನನಗೇನೂ ಗೊತ್ತಾಗ್ತಿಲ್ಲ. ಸೊ ನಾನು ಓಪನ್ ಮಾಡ್ತೀನಿ, ಡಾಟಾನು ಕೂಡ ಆನ್ ಮಾಡ್ಕೊಳ್ತೀನಿ. ಇವಾಗ ಏನಾಗ್ತಿದೆ ಅಂದರೆ ಸದ್ಯ ಮೂಮೆಂಟಲ್ಲಿ ನೆಟ್ ವೇಸ್ಟ್ ಆಗ್ತಾಯಿದೆ, ಟೈಮ್ ವೇಸ್ಟ್ ಆಗ್ತಿದೆ. ಅದು ಬಿಟ್ಟು ಇದರಲ್ಲಿ ನನಗೇನು ಒಂದು ಸಾಸಿವೆ ಕಾಳಷ್ಟು ನನಗೇನೂ ಅರ್ಥ ಆಗ್ತಾಯಿಲ್ಲ. ಸೊ ನಾನು ರೆಗ್ಯುಲರಾಗಿ ನಂದು ಏನೇ ಪ್ರಾಬ್ಲಮ್ ಇದ್ದರೂ ಒಬ್ಬರು ಬ್ರದರ್ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಅವರನ್ನು ಕೇಳಿದೆ ನಾನು, ಅವ್ರಿಗೂ ಲ್ಯಾಪ್ಟಾಪ್ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದರು. ನೆಕ್ಸ್ಟು ನನ್ನ ಫ್ರೆಂಡ್ ಹತ್ರ ಹೋಗಬೇಕು. ನನ್ನ ಫ್ರೆಂಡ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ, TV9 ವರ್ಕ್ ಮಾಡ್ತಾರೆ. ಹಾಗೆ ಅವ್ರದ್ದು ಕೂಡ 2 ಯೂಟ್ಯೂಬ್ ಚಾನಲ್ ಇದೆ. ಸೊ ಅವ್ರು ಬ್ಯುಸಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಅವ್ರಿಗೆ ತೊಂದರೆ ಕೊಡಲ್ಲ. ಸೊ ನೋಡೋಣ, ಒಂದು ಮಾತು ಕೇಳ್ತೀನಿ. ಸೊ ಫ್ರೀ ಇದ್ದರೆ ಯಾವತ್ತಾದರೂ ಒಂದಿನ ಸ್ವಲ್ಪ ಮೊಬೈಲಲ್ಲಿ ಏನು ಎತ್ತ ಅಂತ ಹೇಳಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹೊರತುಪಡಿಸಿ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಮಾಹಿತಿ ಇತ್ತು ಅಂದರೆ ಖಂಡಿತ ಹೇಳಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಯೂಟ್ಯೂಬ್ ಒಂದು ವಿಡಿಯೋಸ್ಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ಇನ್ಸ್ಟಾಲ್ ಮಾಡ್ಕೋಬೇಕಾ ಅಥವಾ ಸೈನ್ ಇನ್ ಆದರೆ ಸಾಕ, ನನಗೇನು ಅರ್ಥ ಆಗ್ತಿಲ್ಲ. ನಿಮಗೆ ಮಾಹಿತಿ ಗೊತ್ತಾದರೆ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಪ್ಲೀಸ್. ಹಾಗೆ ಸ್ನೇಹಿತರೆ ನಾನು ಈವ್ನಿಂಗ್ ಒಂದು ರೊಟೀನನ್ನು ಸ್ಟಾರ್ಟ್ ಮಾಡಿದೆ. ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದೆ, ಸಿಲಿಂಡ್ರ್ ಬಂದುಬಿಟ್ಟು ಊರಿಗೆ ತೊಗೊಂಡೋದ್ರು. ಹಾಗಾಗಿ ನಮಗೆ ನೀರು ಕಾಯಿಸ್ಕೊಳ್ಳೋದಕ್ಕೆ ಸಿಲಿಂಡ್ರ್ ಇಲ್ಲ ಇವಾಗ. ಹಾಗೆ ನಮ್ಮ ಮನೆಯವ್ರು ಫೋನ್ ಮಾಡಿದರು, ನೀರು ಕಾಯಿಸು ಅಂತ ಹೇಳ್ಬಿಟ್ಟು. ಗ್ಲೀಸರ್ ಇದ್ದರೆ ಬೆಳಗ್ಗೆ 4 ಗಂಟೆ 4:15 ಎದ್ದಿರ್ತಾರಲ್ವ. ಸೊ 5 ಗಂಟೆಗೆಲ್ಲ ಆವಾಗಲೇ ಸ್ನಾನ ಮಾಡಿಬಿಟ್ಟು ಹೋಗ್ತಾರೆ. ಗ್ಲೀಸರ್ ಎಲ್ಲ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಹಾಗೆ ಈವ್ನಿಂಗ್ ಸ್ನಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗಾಗಿ ಅವರಿಗೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಹಾಫ್ ಆನ್ ಅವರ್ ಬಂದು ನೀರು ಕಾಯ್ಲಿಕ್ಕೆ ಇಡು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ನೀರು ಕಾಯ್ಲಿಕ್ಕಿಟ್ಟೆ. ನೆಕ್ಸ್ಟು ಸ್ನೇಹಿತರೆ ಟೊಮೊಟೊ ಸಸಿ ಹಾಕಿದ್ನಲ್ವ, ಸೊ ಅದು ಬಳ್ಳಿ ನೆಲಕ್ಕೆ ಉರುಳ್ತಾ ಇದೆ. ಸೊ ಇದನ್ನು ನೀಟಾಗಿ ಸೆಕ್ಯೂರ್ ಮಾಡಬೇಕು ಅಂದರೆ 1-2 ಕೋಲ್ಗಳನ್ನ ಇದ್ರ ಪಕ್ಕ ನೆಟ್ಬಿಟ್ಟು ಅದನ್ನು ಒಂದು ದಾರದಲ್ಲಿ ಟ್ಯಾಗ್ ಮಾಡಬೇಕು. ಸೊ ಆ ಥರ ಮಾಡಿದ್ರೆ ಅದೆಲ್ಲೂ ಹೋಗಲ್ಲ, ನೀಟಾಗಿ ಸೆಕ್ಯೂರಾಗಿ ನಿಲ್ಲುತ್ತೆ. ಹಾಗೆ ಟೊಮೊಟೊ ಕಾಯಿಗಳು ಕೂಡ ನೀಟಾಗಿ ನಮಗೆ ಕಾಣಿಸುತ್ತೆ. ಸೊ ಅದೇ ಒಂದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನಾನು ಒಂದು ಚಿಕ್ಕ ಕೋಲನ್ನು ತೊಗೊಂಡಿದ್ದೀನಿ. ನಾನು ದೊಡ್ಡ ಕೋಲ್ ನಾನು ಹುಡುಕಿದೆ, ಎಲ್ಲೂ ಕಾಣಿಸ್ತಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಹೇಳಿದರೆ ಎಲ್ಲಾದರೂ ದೊಡ್ಡ ಕೋಲ್ ಹುಡುಕಿ ಅಡ್ಜಸ್ಟ್ ಮಾಡಿ ಇಡ್ತಾರೆ, ಮತ್ತೆ ಆವಾಗ ಸೆಟ್ ಮಾಡಿದ್ರಾಗುತ್ತೆ. ಬಟ್ ಇವಾಗ ಏನಾಗ್ತಿದೆ ಅಂತಂದರೆ ನಾವು ಇಲ್ದಾಗೆಲ್ಲ ದನಕರುಗಳು ಬರುತ್ತಲ್ವ. ಸೊ ಒಳಗಡೆ ಎಲ್ಲ ನುಗ್ಗಿಬಿಟ್ಟು ಎಲ್ಲ ತುಳಿದ್ಬಿಡುತ್ತೆ, ಎಲ್ಲ ಕಿತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಹಾಗೆ ಬಟ್ಟೆ ವಾಶ್ ಮಾಡಿ ಹಾಕಿದ್ನಲ್ವ, ಸೊ ಬೆಳಗ್ಗೆ ಅದನ್ನು ಕೂಡ ನೀಟಾಗಿ ನಾನು ಮಡಚಿ ಎತ್ತಿಟ್ಕೊಂಡು ಬಿಡ್ತೀನಿ ಸ್ನೇಹಿತರೆ. ಇನ್ನು ನೆಕ್ಸ್ಟು ಮನಿ ಸೇವಿಂಗ್ ಒಂದು ಪ್ಲ್ಯಾನು ನಡೀತಾ ಇದೆ. ಇದು ನಮ್ಮ ಮನೆಯವ್ರದ್ದು. ಸೊ ನಾನಂತೂ ಏನೂ ಅಮೌಂಟ್ ಸೇವ್ ಮಾಡಲ್ಲ, ಯಾಕೆಂದರೆ ನಾನು ಏನೂ ದುಡಿಯಲ್ಲ. ನಾನು ದುಡಿಮೆ ಅಂತ ಹೇಳ್ಬಿಟ್ಟು 1 ರೂಪಾಯಿನೂ ಇರಲ್ಲ. ಸೊ ಹಂಗಾಗಿ ನಾನು ಅಮೌಂಟ್ ಸೇವಿಂಗ್ ಏನಿಲ್ಲ. ಇವ್ರದ್ದೇನು ಅಮೌಂಟ್ ಎಲ್ಲ ಸೇವಿಂಗ್ ಮಾಡಿರ್ತಾರಲ್ವ, ಸೊ ಅದೆಲ್ಲ ಅಮೌಂಟ್ ನಂದೇ ಅಂತ ನಾನು ಅಂದ್ಕೊಂಡ್ಬಿಡ್ತೀನಿ. ಅಲ್ಲಿ ಪ್ರಾಬ್ಲಮ್ಮೇ ಸಾಲ್ವ್ ಆಗೋಗ್ಬಿಡುತ್ತೆ. ನಂದು ಅವ್ರದ್ದು ಅನ್ನೋದು ಏನೂ ಇರಲ್ಲ. ಸೊ ನಮ್ಮ ಮನೆಯವರು ಯಾರೋ ಅಮೌಂಟ್ ಇಸ್ಕೊಂಡಿದ್ರಂತೆ ಒಂದು ಸ್ವಲ್ಪ. ಎಷ್ಟಿದೆ ಅಂತಂದರೆ ಒಂದು 400 ಪ್ಲಸ್ ಒಂದು 500 900 ರೂಪಾಯಿ, 800 ರೂಪಾಯಿ ಇದೆ. ಸೊ ಅದನ್ನು ಹಾಕೋದಕ್ಕೇ ಕಿತ್ತಾಡ್ತಿದ್ದಾರೆ. ಸೊ ಏನು ಅಂತ ಗೊತ್ತಿಲ್ಲ. 900 ಇದೆ. ನನ್ನ ಮಗನ ಹತ್ರ 400 ಇದೆ, ನನ್ನ ಮಗಳ ಹತ್ರ 500 ಇದೆ. ಸೊ ಅವ್ರ ಪಪ್ಪ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ, ನೀನು ಇಷ್ಟು ಹಾಕು ಅಂತ ಹೇಳ್ಬಿಟ್ಟು. ಇದರಲ್ಲಿ ಅವಾಗಿವಾಗ 100-200 ಹಾಕ್ತಾಯಿದ್ವಿ. ಸೊ ಇದು ಅವ್ರದ್ದು ಬ್ಯಾಟಾ ಅಮೌಂಟು, ಅದು ಯಾರೋ ಇಸ್ಕೊಂಡಿದ್ರಂತೆ. ಸೊ ಹಾಗಾಗಿ ಅವರು ಇವತ್ತೇನೋ ಕೊಟ್ಟರು. ಹಾಗಾಗಿ ಅದನ್ನೆಲ್ಲ ಅಮೌಂಟನ್ನು ಇವರು ಕುಡಿಕೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದಾರೆ. ಹಾಗೆ ಸ್ನೇಹಿತರೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ವ ಸ್ನೇಹಿತರೆ, ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.